Hi, hello, dear friends. Welcome back to Davangere Tutorials and Raman Tutorials for GK. I hope everyone is good and fine, and I know everyone is going to prepare for your exams. This class is also helpful for your exams. As I told you before, this is a pedagogy classes, and this is our class number 10. It is about a MCQ session on aims and objectives of language teaching. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಾವು ಏಮ್ಸ್ ಮತ್ತೆ ಅಬ್ಜೆಕ್ಟಿವ್ಸ್ಗಳನ್ನ ಥಿಯರಿ ಕ್ಲಾಸ್ನ ನೋಡಿದ್ವಿ. ಸೊ ನೆಕ್ಸ್ಟ್ MCQsಗಳನ್ನ ಸಾಲ್ವ್ ಮಾಡೋಣ ಅಂತ ಹೇಳಿದ್ದೆ. ಸೊ ದಿಸ್ ಈಸ್ ದ ಟೈಮ್ ಟು ಸಾಲ್ವ್ ದ MCQ ಸೆಷನ್ ಆರ್ MCQ ಕ್ವಶನ್ ಅಂಡ್ ಆನ್ಸರ್ಸ್ ಫಾರ್ ಯುವರ್ ಎಕ್ಸಾಮ್ಸ್ ಆನ್ ದ ಅಬ್ಜೆಕ್ಟಿವ್ಸ್ ಅಂಡ್ ಏಮ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಓಕೆ, ಒಂದು ಲ್ಯಾಂಗ್ವೇಜ್ನ ಟೀಚ್ ಮಾಡಬೇಕು ಅಂದರೆ ಯಾವ್ಯಾವ ಏಮ್ಸ್ ಮತ್ತು ಅಬ್ಜೆಕ್ಟಿವ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ, ಅವುಗಳ ಮೇನ್ ರೋಲ್ ಏನು ಅನ್ನೋದೆಲ್ಲ ನೋಡಿದ್ರಿ ಅಲ್ವಾ. ಸೊ ಹಾಗಿದ್ರೆ ಅದನ್ನೆಲ್ಲ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ, ರೆಫರ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ವಿಡಿಯೋ ನೋಡಿದರೆ ಈ ವಿಡಿಯೋನಲ್ಲಿ ಸಾಲ್ವ್ ಮಾಡೋವಂಥ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳು ತುಂಬ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಆ್ಯಂಡ್ ನೀವೇ ಬೇಗ ಆನ್ಸರ್ ಮಾಡ್ತೀರಾ. ಸೊ ನಮ್ಮ ಫಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ದ ರೆಕಮೆಂಡೇಶನ್ ಆಫ್ ದ ಕೊಠಾರಿ ಕಮಿಷನ್ ರಿಗಾರ್ಡಿಂಗ್ ದ ಏಮ್ ಆಫ್ ಟೀಚಿಂಗ್ ಇಂಗ್ಲಿಷ್? ಕೊಠಾರಿ ಕಮಿಷನ್ ಅವರ ಪ್ರಕಾರ ಏನು ರೆಕಮೆಂಡ್ ಮಾಡಿದ್ದಾರೆ, ಆ ಕಮಿಷನಲ್ಲಿ ಏನು ರೆಕಮೆಂಡ್ ಮಾಡಿದ್ದಾರೆ ಇಂಗ್ಲಿಷ್ ಟೀಚಿಂಗ್ಗೆ ಇರುವಂಥ ಏಮ್ ಏನು ಅಂತ. ಸೊ ಏನು ಹಾಗಿದ್ರೆ, ಟು ಸ್ಟಡಿ ಇಂಗ್ಲಿಷ್ ಆಸ್ ಅ ಫಸ್ಟ್ ಲ್ಯಾಂಗ್ವೇಜ್, ಟು ಸ್ಟಡಿ ಇಂಗ್ಲಿಷ್ ಆಸ್ ಅ ಲೈಬ್ರರಿ ಲ್ಯಾಂಗ್ವೇಜ್ ಫಾರ್ ಗೇನಿಂಗ್ ನಾಲೆಡ್ಜ್, ಟು ಸ್ಟಡಿ ಇಂಗ್ಲಿಷ್ ಫಾರ್ ಲಿಟ್ರರಿ ಅಪ್ರಿಸಿಯೇಷನ್, ಟು ಸ್ಟಡಿ ಇಂಗ್ಲಿಷ್ ಫಾರ್ ಕಮ್ಯುನಿಕೇಷನ್ ಪರ್ಪಸ್. ಸೊ ಇಂಗ್ಲೀಷ್ನ ಆಸ್ ಅ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಟೀಚ್ ಮಾಡ್ರಿ ಅಂತ ಹೇಳಿದರು, ಅಥವಾ ಇಂಗ್ಲೀಷು ನಾಲೆಡ್ಜ್ನ ಗೇನ್ ಮಾಡಲಿಕ್ಕೆ ಇರುವಂಥ ಲೈಬ್ರರಿ ಲ್ಯಾಂಗ್ವೇಜ್ ಅಂತ ಹೇಳಿದರು, ಅಥವಾ ಇಂಗ್ಲೀಷ್ ಅನ್ನೋದು ಲಿಟ್ರರಿ ಅಪ್ರಿಸಿಯೇಷನ್ನ ಸ್ಟಡಿ ಮಾಡೋವಂಥ ಒಂದು ಲ್ಯಾಂಗ್ವೇಜು, ಅಥವಾ ಕಮ್ಯುನಿಕೇಷನ್ ಪರ್ಪಸ್ಸಿಗೋಸ್ಕರ ಯೂಸ್ ಮಾಡೋವಂಥ ಲ್ಯಾಂಗ್ವೇಜು ಏನಂತ ಹೇಳಿದ್ದಾರೆ ಕೊಠಾರಿ ಕಮಿಷನಲ್ಲಿ ಅಂತಂದರೆ, ಇಟ್ ಈಸ್ ದ ಆಪ್ಷನ್ ನಂಬರ್ ಬಿ. ಇಂಗ್ಲೀಷ್ ಅನ್ನೋದು ಇಟ್ ಇಸ್ ದ ಲೈಬ್ರರಿ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಮೇಯ್ನ್ ಆಗಿ ನಾವು ಲೈಬ್ರರಿಯಿಂದ ಬುಕ್ಸ್ಗಳಿಂದ ಏನನ್ನ ಗೇನ್ ಮಾಡ್ಕೊತೀವಿ, ನಾಲೆಡ್ಜ್ನ. ಅದೇ ಥರನೇ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕಲಿತ್ರೆ ಮತ್ತೆ ಕಲಿಸಿದ್ರೆ ನಮಗೆ ನಾಲೆಡ್ಜು ಬರುತ್ತೆ. ಸೊ ನಮ್ಮ ಸೆಕೆಂಡ್ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಒನ್ ಆಫ್ ದ ಜನರಲ್ ಏಮ್ಸ್ ಆಫ್ ಟೀಚಿಂಗ್ ಆರ್ ಲರ್ನಿಂಗ್ ಇಂಗ್ಲಿಷ್ ಇನ್ ಇಂಡಿಯಾ ಆಸ್ ಮೆನ್ಷನ್ ಇನ್ ದ ಪ್ಯಾಸೇಜ್? ಪ್ಯಾಸೇಜ್ ಅಂದರೆ ಆ ಕೊಟ್ಟಿರುವಂಥ ಪ್ಯಾರಾಗ್ರಾಫಲ್ಲಿ ಅಂತ, ಓಕೆನಾ. ಸೊ ನಾಲೆಡ್ಜ್ ಏಮ್, ಈ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಒನ್ ಆಫ್ ದಿಸ್ ಈಸ್ ನಾಟ್ ಅ ಜನರಲ್ ಏಮ್? ನಾಲೆಡ್ಜ್ ಏಮ್, ಲಿಟ್ರರಿ ಏಮ್, ಕಮ್ಯುನಿಕೇಷನ್ ಏಮ್, ಕಲ್ಚರಲ್ ಏಮ್. ಸೊ ನಿಮಗೆಲ್ಲ ಗೊತ್ತಿದೆ, ಪ್ರೀವಿಯಸ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ ನಾಲೆಡ್ಜ್ ಏಮ್ ಬಗ್ಗೆ, ಲಿಟ್ರರಿ ಏಮ್ ಬಗ್ಗೆ, ಕಲ್ಚರಲ್ ಏಮ್ ಬಗ್ಗೆ. ಸೊ ಹಾಗಾಗಿ ಯಾವುದು ನಮಗೆ ಸೂಟ್ ಆಗಲ್ಲ ಅಥವಾ ಯಾವುದು ನಮ್ಮ ಲಿಸ್ಟಲ್ಲಿ ಇಲ್ಲ ಅಂತಂದರೆ ದಟ್ ಈಸ್ ಆಪ್ಷನ್ ನಂಬರ್ ಸಿ, ಕಮ್ಯುನಿಕೇಷನ್ ಏಮ್. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋದಾದರೆ, ಅಕಾರ್ಡಿಂಗ್ ಟು ಪ್ಯಾಸೇಜ್, ವಾಟ್ ಡಸ್ ಸ್ಟಡಿಂಗ್ ಇಂಗ್ಲಿಷ್ ಆಸ್ ಅ ವಿಂಡೋ ಟು ದ ವರ್ಲ್ಡ್ ಸಿಗ್ನಿಫೈ? ವಿಂಡೋ ಟು ದ ವರ್ಲ್ಡ್ ಅಂತ ಅಂದರೆ ಇಂಗ್ಲೀಷಲ್ಲಿ ಏನು ಸಿಗ್ನಿಫೈ ಮಾಡುತ್ತೆ? ಲರ್ನಿಂಗ್ ಅಬೌಟ್ ವರ್ಲ್ಡ್ ಲಿಟ್ರೇಚರ್ ಥ್ರೂ ಇಂಗ್ಲೀಷ್ ಅಂತಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿರುವಂಥ ಏನಂತಂದರೆ ಲಿಟ್ರೇಚರ್ನ ಲರ್ನ್ ಮಾಡಬೇಕು ಅಂತ. ಲರ್ನಿಂಗ್ ಅಬೌಟ್ ವರ್ಲ್ಡ್ ಲಿಟ್ರೇಚರ್ ಅಂತಂದರೆ ಪ್ರಪಂಚದ ಎಲ್ಲ ಲಿಟ್ರೇಚರ್ನು ಕೂಡ ಇಂಗ್ಲೀಷ್ ಲ್ಯಾಂಗ್ವೇಜಿಂದ ಲರ್ನ್ ಮಾಡಬೇಕು ಅನ್ನೋದು ಇಂಡಿಕೇಟ್ ಮಾಡುತ್ತೆ. ಆರ್ ಲರ್ನಿಂಗ್ ಅಬೌಟ್ ವರ್ಲ್ಡ್ ಕಲ್ಚರ್ ಆ್ಯಂಡ್ ಸಿವಿಲೈಸೇಷನ್ ಥ್ರೂ ಇಂಗ್ಲೀಷ್. ಇಡೀ ವರ್ಲ್ಡಲ್ಲಿರುವಂಥ ಅಂದರೆ ವರ್ಲ್ಡ್ ಕಲ್ಚರ್ ಬಗ್ಗೆ, ಅಂದರೆ ಪ್ರಪಂಚದಲ್ಲಿರುವಂಥ ಕಲ್ಚರ್ ಬಗ್ಗೆ ಮತ್ತು ಸಿವಿಲೈಸೇಷನ್ ನಾಗರಿಕತೆ ಬಗ್ಗೆ ಇಂಗ್ಲೀಷಿಂದ ತಿಳ್ಕೋಬೇಕು ಅನ್ನೋದನ್ನ ರೆಫರ್ ಮಾಡುತ್ತೆ. ಅಥವಾ ಲರ್ನಿಂಗ್ ಟು ಕಮ್ಯುನಿಕೇಟ್ ಗ್ಲೋಬಲಿ ಯೂಸಿಂಗ್ ಇಂಗ್ಲೀಷ್, ಅಂದರೆ ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಟ್ ಮಾಡಬೇಕು, ಇಡೀ ಗ್ಲೋಬಲಿ ನಾವು ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಆರ್ ಬೋತ್ ಎ ಆ್ಯಂಡ್ ಬಿ. ಸೊ ಹಾಗಿದ್ರೆ ಆನ್ಸರ್ ಏನು? ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ ಬಿ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜಿಂದ ನಾವು ಮೇನ್ ಆಗಿ ಏನು ಕಲಿಬೇಕು ಅಥವಾ ಏನನ್ನ ನಾವು ಕಲಿತೀವಿ ಅಂತ ಅಂದರೆ ಲರ್ನಿಂಗ್ ಅಬೌಟ್ ವರ್ಲ್ಡ್ ಕಲ್ಚರ್ ಆ್ಯಂಡ್ ಸಿವಿಲೈಸೇಷನ್ ಥ್ರೂ ಇಂಗ್ಲೀಷ್. ಸೊ ಇಂಗ್ಲೀಷ್ ಲ್ಯಾಂಗ್ವೇಜಿಂದ ನಾವು ಇಡೀ ವರ್ಲ್ಡಲ್ಲಿರುವಂಥ ಕಲ್ಚರ್ ಬಗ್ಗೆ ಮತ್ತು ಸಿವಿಲೈಸೇಷನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಬರುತ್ತೆ ಅಥವಾ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಯಾವಾಗ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕಲಿತಾಗ. ಸೊ ಅದನ್ನೇ ವಿಂಡೋ ಟು ದ ವರ್ಲ್ಡ್ ಅಂತ ಹೇಳ್ತೀವಿ ನಾವು.
ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಲಿಟ್ರೇಚರ್ ಆಸ್ ಸ್ಟಾರ್ಟೆಡ್ ಇನ್ ದ ಪ್ಯಾಸೇಜ್. ಅಂದರೆ ನಾವು ಡಿಸ್ಕಸ್ ಮಾಡಿರೋ ಥಿಯರಿ ಪ್ರಕಾರ ವಾಟ್ ಇಸ್ ದ ಪ್ರೈಮರಿ ಪರ್ಪಸ್. ಸೊ ಫಸ್ಟ್ ಬೇಸಿಕ್ ನೀಡ್ ಯಾವುದು ನಮಗೆ ಇಂಗ್ಲಿಷ್ ಟೀಚಿಂಗ್ ಮಾಡಲಿಕ್ಕೆ ಅಥವಾ ಟೀಚಿಂಗ್ ಆಫ್ ಇಂಗ್ಲಿಷ್ ಲಿಟ್ರೇಚರ್ನ ಸ್ಟಡಿ ಮಾಡಬೇಕು, ಟೀಚ್ ಮಾಡಬೇಕು ಅಂದರೆ ಪ್ರೈಮರಿ ಪರ್ಪಸ್ ಯಾವುದು? ಟು ಡೆವಲಪ್ ಲಿಟ್ರರಿ ಕ್ರಿಯೇಟಿವಿಟಿ ಅಮಾಂಗ್ ಸ್ಟೂಡೆಂಟ್ಸ್, ಟು ಫಾಸ್ಟರ್ ಅಪ್ರಿಸಿಯೇಷನ್ ಫಾರ್ ಲಿಟ್ರೇಚರ್ ಅಮಾಂಗ್ ಸ್ಟೂಡೆಂಟ್ಸ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದ ಎಬೋವ್. ಸೊ ಫಸ್ಟ್ ಆಪ್ಷನ್ ಹೇಳೋ ಪ್ರಕಾರ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಅಥವಾ ಇಂಗ್ಲಿಷ್ ಲಿಟ್ರೇಚರ್ನ ಸ್ಟಡಿ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗಳಲ್ಲಿ ಕ್ರಿಯೇಟಿವಿಟಿ ಲೆವೆಲ್ನ ಜಾಸ್ತಿ ಮಾಡುತ್ತೆ ಅಂತ. ಹಾಗೆಯೇ ಸ್ಟೂಡೆಂಟ್ಸ್ಗಳಿಗೆ ನಾವು ಎನ್ಕರೇಜ್ ಮಾಡೋ ಥರ ಅಂತಂದರೆ ಇಂಗ್ಲಿಷ್ ಲ್ಯಾಂಗ್ವೇಜ್ನ ಮತ್ತು ಲಿಟ್ರೇಚರ್ನ ಅಪ್ರಿಸಿಯೇಷನ್ ಮಾಡೋ ಥರ. ಟು ಫಾಸ್ಟರ್ ಅಪ್ರಿಸಿಯೇಷನ್ ಫಾರ್ ಲಿಟ್ರೇಚರ್ ಅಮಾಂಗ್ ದ ಸ್ಟೂಡೆಂಟ್ಸ್ಗಳ ಮಧ್ಯೆನೇ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಒಂದು ಒಳ್ಳೆ ಅಪ್ರಿಸಿಯೇಷನ್ನು ಅಥವಾ ಅದಕ್ಕೆ ಲಿಟ್ರೇಚರ್ಗೆ ಸಿಗುವಂಥ ಅಪ್ರಿಸಿಯೇಷನ್ ಮಾಡೋ ಥರ ಆಗಬೇಕು. ಸೊ ಇವೆರಡರಲ್ಲಿ ಯಾವುದು ಪ್ರೈಮರಿ ಪರ್ಪಸ್ ಆಗಿರುತ್ತೆ? ಸೊ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ಬೋತ್ ಎ ಅಂಡ್ ಬಿ. ಸೊ ಪ್ರೈಮರಿ ಪರ್ಪಸ್ ಯಾವುದು ಅಂತಂದರೆ ಮಕ್ಕಳಲ್ಲಿ ಲಿಟ್ರರಿ ಕ್ರಿಯೇಟಿವಿಟಿನ ಜಾಸ್ತಿ ಮಾಡುತ್ತೆ, ಪ್ಲಸ್ ಲ್ಯಾಂಗ್ವೇಜನ್ನ ಕಲಿಸೋದ್ರಿಂದ ಅಪ್ರಿಸಿಯೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ, ಅಂದರೆ ಲಿಟ್ರರಿ ಅಪ್ರಿಸಿಯೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. Which aspect of teaching English is influenced by the aims and objectives according to the passage? So which aspect of teaching English, okay, English teaching ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಯಾವ ಆಸ್ಪೆಕ್ಟ್ ಇಂಗ್ಲಿಷ್ ಟೀಚಿಂಗಿಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ? ಬೈ ದ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್, ಕರಿಕ್ಯುಲಮ್ ಅಂಡ್ ಟೆಕ್ಸ್ಟ್ ಬುಕ್, ಟೀಚಿಂಗ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್, ಇವ್ಯಾಲ್ಯುಯೇಷನ್ ಟೂಲ್ಸ್, ಆಲ್ ಆಫ್ ದ ಎಬೋವ್. ಸೊ ಆಲ್ ಆಫ್ ದ ಎಬೋವ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಈ ಕೆಳಗಡೆ ಕೊಟ್ಟಿರುವಂಥ ಎಲ್ಲ ಫ್ಯಾಕ್ಟರ್ಸು ಕೂಡ ಅಥವಾ ಎಲ್ಲ ಆಸ್ಪೆಕ್ಟ್ಗಳು ಕೂಡ ಇಂಗ್ಲೀಷ್ನ ಟೀಚ್ ಮಾಡಲಿಕ್ಕೆ ಇರುವಂಥ ಏಮ್ಸ್ ಮತ್ತು ಆಬ್ಜೆಕ್ಟಿವ್ಸ್ಗಳು. ಕರಿಕ್ಯುಲಮ್ ಅಂಡ್ ಟೆಕ್ಸ್ಟ್ ಬುಕ್ ಕೂಡ ಇಂಪಾರ್ಟೆಂಟು, ಟೀಚಿಂಗ್ ಮೆಥಡ್ಸು, ಟೆಕ್ನಿಕ್ಸು, ಇವ್ಯಾಲ್ಯುಯೇಷನ್ ಟೂಲ್ಸು ಅವೆಲ್ಲ ಕೂಡ ಇಂಪಾರ್ಟೆಂಟೆ. What is the primary cultural aim of teaching or learning English as mentioned in the passage? Primary cultural aim. Okay, primary cultural aim difference ಇದೆ. To learn about different world culture and civilization. ವರ್ಲ್ಡ್ ಅಲ್ಲಿರುವಂಥ ಡಿಫ್ರೆಂಟ್ ಕಲ್ಚರ್ಸ್ನ ಮತ್ತು ಸಿವಿಲೈಸೇಷನ್ನ ಕಲಿಬಹುದು. To appreciate contribution made by Indian scholars and king. ಇಂಡಿಯನ್ ಸ್ಕಾಲರ್ಸ್ ಮತ್ತು ಕಿಂಗ್ಸ್ಗಳು ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟಿರೋಂಥದ್ದಕ್ಕೆ ನಾವು ಅಪ್ರಿಸಿಯೇಷನ್ನ ಮಾಡಬಹುದು. ಟು ಸ್ಟಡಿ ವರ್ಲ್ಡ್ ಲಿಟ್ರೇಚರ್ ಇನ್ ಇಂಗ್ಲಿಷ್. ವರ್ಲ್ಡ್ ಲಿಟ್ರೇಚರ್ನ ಇಂಗ್ಲೀಷಲ್ಲಿ ಕಲಿಯೋ ಥರ ಆಗುತ್ತೆ. ಬೋತ್ ಎ ಅಂಡ್ ಬಿ, ಎ ಮತ್ತು ಬಿ ಎರಡೂ ಆಪ್ಷನ್ಸ್ಗಳು ಕೂಡ ಕರೆಕ್ಟ್ ಆನ್ಸರ್. ಸೊ ಕ್ವಶನ್ ನಂಬರ್ 6ಗೆ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬೋತ್ ಎ ಅಂಡ್ ಬಿ. ಸೊ ಡಿಫ್ರೆಂಟ್ ಕಲ್ಚರ್ನ ಮತ್ತು ಸಿವಿಲೈಸೇಷನ್ನ ಕಲಿಬೋದು ಇಂಗ್ಲಿಷ್ ಲ್ಯಾಂಗ್ವೇಜ್ನ ಕಲಿಯೋದ್ರಿಂದ ಅಥವಾ ಕಲಿಸೋದ್ರಿಂದ. ನೆಕ್ಸ್ಟು ಇಂಡಿಯನ್ ನಾವೆಲ್ಸ್ ಅಥವಾ ಇಂಡಿಯನ್ ಸ್ಕಾಲರ್ಸ್ಗಳು ಯಾರ್ಯಾರು ಇಂಡಿಯನ್ ಸ್ಕಾಲರ್ಸ್ ಅಥವಾ ಕಿಂಗ್ಸ್ಗಳು ಏನು ಮಾಡಿದ್ದಾರೆ, ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲೂ ಬರ್ದಿದ್ದಾರಲ್ವ, ಅವರು ಕೂಡ ಎನ್ಕರೇಜ್ ಮಾಡಿದ್ದಾರೆ ನೋಡ್ರಿ. ಅವರ ಕಾಂಟ್ರಿಬ್ಯೂಷನ್ಸ್ಗಳ ಬಗ್ಗೆನೂ ನಾವು ತಿಳ್ಕೊಬಹುದು. Which of the following is not mentioned as an example of utilizing English for utilitarian purpose in the passage? ಸೊ ಇಲ್ಲಿ ಕೆಳಗಡೆ ಕೊಟ್ಟಿರೋದು ಅಂತ ಎಕ್ಸಾಮ್ಸ್ ಅಲ್ಲಿ ಫಾಲೋಯಿಂಗ್ ಈಸ್ ನಾಟ್ ಮೆನ್ಷನ್ಡ್ ಆಸ್ ದ ಎಕ್ಸಾಂಪಲ್ ಯುಟಿಲೈಸಿಂಗ್. ಇದು ಕೆಳಗಡೆ ಕೊಟ್ಟಿರೋಂಥದ್ರಲ್ಲಿ ಯಾರು ಇಂಗ್ಲಿಷ್ ಲ್ಯಾಂಗ್ವೇಜ್ನ ಯುಟಿಲೈಸ್ ಮಾಡ್ಕೊತಾ ಇಲ್ಲ. ಫಾರ್ ಯುಟಿಲಿಟೇರಿಯನ್ ಪರ್ಪಸ್ ಇನ್ ಪ್ಯಾಸೇಜ್. International trade and commerce, processing of international organization like UNO, promoting international relations, teaching in school and colleges. So option number D is the correct answer, teaching in school and colleges. Okay.
What enabled the learning, sharing and dissemination of world cultures according to the passage? So ಯಾವ್ದು ಹಾಗಿದ್ರೆ what enabled the learning, sharing, dissemination? The knowledge of English literature, globalization, international travel, all for the above. So it is the option number A, knowledge of English language. ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ಇರುವಂಥ ಒಂದು ನಾಲೆಡ್ಜ್. Which of the following is not stated as a utilitarian aim of teaching or learning English in the passage? ಸೊ ಇದರಲ್ಲಿ ಯಾವುದು ಯುಟಿಲಿಟೇರಿಯನ್ ಏಮ್ ಅಲ್ಲ. ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಗ್ಲೋಬಲಿ, ಕಂಡಕ್ಟಿಂಗ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನ ಕಂಡಕ್ಟ್ ಮಾಡೋದು ಅಥವಾ ಹಮ್ಮಿಕೊಳ್ಳೋದು, ಪ್ರಮೋಟಿಂಗ್ ಕಲ್ಚರಲ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಫೆಸಿಲಿಟೇಟಿಂಗ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಕಾಮರ್ಸ್. ಸೊ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಕಾಮರ್ಸ್ಗೆ ನಾವು ಪ್ರಮೋಟ್ ಮಾಡೋದು ಅಥವಾ ಪ್ರಮೋಷನ್ನ ಕೊಡೋದು, ಫೆಸಿಲಿಟ್ ಮಾಡೋದು. ಸೊ ಇಟ್ ಈಸ್ ಆಪ್ಷನ್ ನಂಬರ್ ಸಿ, ಪ್ರಮೋಟಿಂಗ್ ಕಲ್ಚರ್ ಎಕ್ಸ್ಚೇಂಜ್. ಓಕೆ, ಕಲ್ಚರ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಅದು ಯುಟಿಲಿಟೇರಿಯನ್ ಅಲ್ಲ, ಯುಟಿಲಿಟೇರಿಯನ್ ಏಮ್ ಅಲ್ಲ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಾಲ್ವ್ ಆಗ್ತಾ ಇದೆಯಾ ನಿಮ್ದೆಲ್ಲ ಡೌಟ್ಸ್ಗಳು? The poem Wordsworth is prescribed for study to attain which of the following aims? Knowledge aim, literary aim, cultural aim, utilitarian aim. So it is option number B, literary aim. So Wordsworth ಏನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ? A poem Wordsworth is prescribed for study to attain which of the aim? ಇದ್ರಲ್ಲಿ ಮೇನ್ ಯೂಸ್ ಮಾಡಿರೋಂಥ ಏಮ್ ಯಾವುದು ಅಂತಾರೆ? ದಟ್ ಈಸ್ ದ ಲಿಟ್ರರಿ ಏಮ್. ಅವನೊಬ್ಬ ಆಥರ್ ಅಲ್ವಾ, ಅವನೊಬ್ಬ ಕವಿ, ಹಾಗಾಗಿ ಹಿ ಬಿಲಾಂಗ್ಸ್ ಟು ಲಿಟ್ರರಿ ಪಾರ್ಟ್. Use of English language in the field of business, trade and commerce shows the attainment of. ಕೆಲಸ ಮಾಡುವಂಥ ಸ್ಥಳದಲ್ಲಿ ಲೈಕ್ ಬಿಸ್ನೆಸ್ ಆಗಿರ್ಬೋದು, ಕಾಮರ್ಸು, ಟ್ರೇಡ್, ವ್ಯಾಪಾರ. ಸೊ ಅಂಥ ಟೈಮಲ್ಲಿ ಕಾಮರ್ಸ್ ಶೋಸ್ ದ ಅಟೈನ್ಮೆಂಟ್. ಸೊ ಕಾಮರ್ಸ್ ಇಲ್ಲಿ ಅಟೈನ್ಮೆಂಟ್ಗೋಸ್ಕರ ಮಾಡ್ತಾ ಇದೆ. ಏನು? ಲಿಟ್ರರಿ ಏಮ್, ಕಲ್ಚರಲ್ ಏಮ್, ಯುಟಿಲಿಟೇರಿಯನ್ ಏಮ್, ನಾಲೆಡ್ಜ್ ಏಮ್. So it's option number C, utilitarian aim. A good language use relies greatly on spelling, thinking, vocabulary, intelligence. A good language use relies. It's option number C, vocabulary. ಸೊ ಅದು ಗುಡ್ ಲ್ಯಾಂಗ್ವೇಜ್ ಯೂಸ್ ಆಫ್ ರಿಲೀಸ್ ಗ್ರೇಟ್ಲಿ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ನು ಒಂದು ಸ್ವಲ್ಪ ಇದಾಯಿತು. ಡ್ಯೂ ಟು ಲ್ಯಾಂಗ್ವೇಜ್ ಯುನಿಕ್ ಪ್ರೊನೌನ್ಸಿಯೇಷನ್ ರೂಲ್ಸ್, ಸ್ಟೂಡೆಂಟ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಆಫನ್. ಸೊ ಲ್ಯಾಂಗ್ವೇಜ್, ಡ್ಯೂ ಟು ಲ್ಯಾಂಗ್ವೇಜ್ ಯುನಿಕ್ ಪ್ರೊನೌನ್ಸಿಯೇಷನ್ ರೂಲ್, ಲ್ಯಾಂಗ್ವೇಜ್ನ ಡಿಫ್ರೆಂಟ್ ಆಗಿ ಯುನಿಕ್ ಆಗಿ ಪ್ರೊನೌನ್ಸಿಯೇಷನ್ ಮಾಡೋ ರೂಲ್ ಪ್ರಕಾರ ಸ್ಟೂಡೆಂಟ್ಸ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಆಫನ್ ಸ್ಪೀಕ್ ಫ್ಲೂಯೆಂಟ್ಲಿ, ಲ್ಯಾಕ್ ಕಾನ್ಫಿಡೆನ್ಸ್ ವೈಲ್ ಸ್ಪೀಕಿಂಗ್, ರೈಟ್ ವಿತೌಟ್ ಮಿಸ್ಟೇಕ್ಸ್, ಹ್ಯಾವ್ ಎವರ್ ಕಾನ್ಫಿಡೆನ್ಸ್, ಹ್ಯಾವ್ ಓವರ್ ಕಾನ್ಫಿಡೆನ್ಸ್. ಏನ್ ಮಾಡ್ತಾರೆ ಹಾಗಿದ್ರಲ್ಲಿ? So I think it's option number B. So ಸ್ವಲ್ಪ ಬಿಟ್ಟು ಹೋಗಿದೆ. ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ವೈಲ್ ಸ್ಪೀಕಿಂಗ್.
ಡ್ಯೂ ಟು ಲ್ಯಾಂಗ್ವೇಜ್ ಯೂನಿಕ್ ಪ್ರೊನೌನ್ಸಿಯೇಷನ್, ಲ್ಯಾಂಗ್ವೇಜ್ನ ಯುನಿಕ್ ಪ್ರೊನೌನ್ಸಿಯೇಷನ್ ಮಾಡ್ತಾರೆ. ಸ್ಟೂಡೆಂಟ್ ಲರ್ನಿಂಗ್ ಅ ಲ್ಯಾಂಗ್ವೇಜ್ ಆಫನ್ ಲ್ಯಾಕ್ ಕಾನ್ಫಿಡೆನ್ಸ್ ವೈಲ್ ಸ್ಪೀಕಿಂಗ್. What was the system of rule that governs how words can be meaningfully arranged to form phrases and sentences? ಓಕೆ, ಫ್ರೇಸಸ್ನ ಮತ್ತು ಸೆಂಟೆನ್ಸಸ್ಗಳನ್ನ ನೀಟಾಗಿ ಮೀನಿಂಗ್ಫುಲ್ ಆಗಿ ಅರೇಂಜ್ ಮಾಡಲಿಕ್ಕೆ ಇರುವಂಥ ವರ್ಡ್ಸ್, ಲ್ಯಾಂಗ್ವೇಜ್, ಸಿಂಟೆಕ್ಸ್, ಮಾರ್ಫೀಮ್ಸ್, ಫೋನೇಮ್ಸ್. ಸೊ ಇಟ್ ಈಸ್ ಆಪ್ಷನ್ ನಂಬರ್ ಸಿ, ಮಾರ್ಫೀಮ್. 15th one ಅಲ್ವಾ ಈಗ? An effective lesson for teaching a language being with. Effective lesson for teaching a language being with. Teaching and learning objectives of the classroom. Presenting the content of the lesson. Recapitulation of motivation and motivation through the fun activity. Writing on the blackboard. So effective lesson for teaching language ಯಾವುದರಿಂದ ಬಿಗಿನ್ ಆಗುತ್ತೆ? ಸೊ ಇಟ್ ಈಸ್ ಆಪ್ಷನ್ ನಂಬರ್ ಎ, ಟೆಸ್ಟಿಂಗ್ ಅಂಡ್ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಆಫ್ ದ ಲೆಸನ್. ಫಸ್ಟ್ ಟೆಸ್ಟ್ ಮಾಡಬೇಕು, ಪ್ರೀ ಟೆಸ್ಟ್ ಅಂತ. ಆಮೇಲೆ ಅಬ್ಜೆಕ್ಟಿವ್ಸ್ನೆಲ್ಲ ಲರ್ನ್ ಮಾಡಬೇಕು ಒಂದೊಂದೇ ಆಗಿ. ಅದು ಎಫೆಕ್ಟಿವ್ ಲೆಸನ್ ಟೀಚಿಂಗ್. National Policy of Education was approved by the Parliament in the year 1985, 86, 1990, 1984. So it is the 1986. Aim of teaching English as per NCF 2005 is the creation of bilingualism, multilingualism, English only, none of the above. ಓಕೆ, ಇದರಲ್ಲಿ ಯಾವುದು ಕರೆಕ್ಟ್ ಇದೆ? ಇಟ್ ಈಸ್ ಆಪ್ಷನ್ ನಂಬರ್ ಬಿ, ಮಲ್ಟಿಲಿಂಗ್ವಲಿಸಮ್. ಇದರಲ್ಲಿ ಮೇನ್ ಆಗಿ ಏಮ್ ಆಫ್ ಟೀಚಿಂಗ್ ಯಾವುದು NCF ಪ್ರಕಾರ ಅಂತಂದ್ರೆ ಇಟ್ ಇಸ್ ಅ ಮಲ್ಟಿಲಿಂಗ್ವಲಿಸಮ್. ಒಂದೇ ಥರ ಭಾಷೆನಲ್ಲಿ ಮಾತಾಡಬಾರ್ದು, ನಾವು ಮಲ್ಟಿಪಲ್ ಲ್ಯಾಂಗ್ವೇಜಸ್ಗಳನ್ನ ಯೂಸ್ ಮಾಡಬೇಕು ಅನ್ನೋದು ಅದರ ಮೇನ್ ಏಮ್ ಆಗಿ ಇತ್ತು. ವೆನ್ ಲ್ಯಾಂಗ್ವೇಜ್ ಕಾನ್ಸೆಪ್ಟ್ಸ್ ಆರ್ ಥಾಟ್ ಯೂಸಿಂಗ್ ರಿಯಲ್ ಲೈಫ್ ಸಿಚುವೇಶನ್, ದೇ ಆರ್. ಲ್ಯಾಂಗ್ವೇಜ್ನ ರಿಯಲ್ ಲೈಫ್ ಸಿಚುವೇಶನ್ಗಳ ಜೊತೆ ಕಂಪೇರ್ ಮಾಡಿ ಹೇಳಿದಾಗ ಅದನ್ನೇನಂತ ಕರಿತೀವಿ? ಈಸಿಲಿ, ಅಥವಾ ಅದನ್ನ ಏನಂತ ಹೇಳ್ತೀವಿ, ಏನಂತೀವಿ? ಈಸಿಲಿ ಅಂಡರ್ಸ್ಟುಡ್ ಅಂಡ್ ಯೂಸ್ಡ್. ಮಕ್ಕಳು ಈಸಿಯಾಗಿ ಅಂಡರ್ಸ್ಟುಡ್ ಮಾಡ್ಕೊತಾರೆ, ಹಾಗೆ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನಾಟ್ ಲರ್ನ್ಡ್ ವೆಲ್, ನೀಟಾಗಿ ಕಲಿಯೋದಿಲ್ಲ. ಬೀಯಿಂಗ್ ಥಾಟ್ ನ್ಯಾಚುರಲಿ ಅಂಡ್ ಸೋ ಎನೇಬಲ್ ದ ಲರ್ನರ್ ಟು ಯೂಸ್ ದೆಮ್ ಈಸಿಲಿ. ಅವರು ನ್ಯಾಚುರಲ್ ಆಗಿ ಕಲ್ತ್ರೆ ಅದನ್ನ ಈಸಿಯಾಗಿ ಯೂಸ್ ಮಾಡೋದನ್ನು ಕೂಡ ಕಲಿತಾರೆ ಅಂತ. ಬೀಯಿಂಗ್ ಥಾಟ್ ಇನ್ ದ ಸೇಮ್ ವಾಸ್ ದ ಲರ್ನರ್ಸ್ ಮದರ್ ಟಂಗ್. ಓಕೆ, ಬೀಯಿಂಗ್ ಥಾಟ್ ಇನ್ ದ ಸೇಮ್ ವಾಸ್ ಆಸ್ ಲರ್ನರ್ಸ್ ಮದರ್ ಟಂಗ್. ಸೊ ಮನೆಯಲ್ಲಿ ಮಾತಾಡೋಂಥ ಮದರ್ ಟಂಗು ಕೂಡ ಮಗುಗೆ ತುಂಬಾ ಇಂಪಾರ್ಟೆಂಟು, ಅದನ್ನು ನಾವು ಹೇಳ್ಕೊಡ್ಬೇಕು. ಸೊ ಹಾಗಿದ್ರೆ ಯಾವ ಲ್ಯಾಂಗ್ವೇಜ್ ಇಂದ? ಸೊ ಇಟ್ ಈಸ್ ಆಪ್ಷನ್ ನಂಬರ್ ಸಿ, ಬೀಯಿಂಗ್ ಥಾಟ್ ನ್ಯಾಚುರಲಿ ಅಂಡ್ ಸೋ ಎನೇಬಲ್ to the children's to the and so enable the learners to use them easily. ಅವರಿಗೆ ಈಸಿಯಾಗಿ ಯೂಸ್ ಮಾಡಲಿಕ್ಕೆ ಒಂದು ವೇ ಆಯ್ತಿದು. The main responsibility of language teacher as a facilitator is, ಏನ್ ಮಾಡಬೇಕಾಗಿದ್ರೆ ಅವರು? To provide a lot of information and make the learners listen to it. ಸೊ ಅವ್ರಿಗೆ ಕೇಳಿಸೋಂತೆ ಇಡ್ಲೇಬೇಕು, ಅವ್ರಿಗೆ ಕೇಳಿಸೋಂತೆ ಮಾಡಲೇಬೇಕು. ಟು ಸ್ಟ್ರಿಕ್ಟ್ಲಿ ಕಂಟ್ರೋಲ್ ದ ಕ್ಲಾಸ್ ಓವರ್ ದ ಸಿಲೆಬಸ್ ಇನ್ ದ ಟೈಮ್. ಟು ಸ್ಟ್ರಿಕ್ಟ್ಲಿ ಕಂಟ್ರೋಲ್ ದ ಕ್ಲಾಸ್ನ ನೀಟಾಗಿ ಕಂಟ್ರೋಲ್ ಆಗಿ ಸ್ಟ್ರಿಕ್ಟ್ ಮಾಡಬೇಕು ಕ್ಲಾಸ್. ಅಂಡ್ ಓವರ್ ದ ಸಿಲೆಬಸ್ ಇನ್ ಟೈಮ್, ಅಂದ್ರೆ ಸಿಲೆಬಸ್ನು ಕೂಡ ಇನ್ ಟೈಮಿಗೆ ಮುಗಿಸ್ಕೊಡ್ಬೇಕು ನಾವು. ರೀಡ್ ದ ಲೆಸನ್ಸ್ ಅಲೌಡ್ ಅಂಡ್ ಪ್ರೊವೈಡ್ ಎಕ್ಸ್ಪ್ಲನೇಷನ್ ಫಾರ್ ದೆಮ್. ಸೊ ಅವ್ರಿಗೆ ಲೆಸನ್ ಏನು ಅಂತಂದ್ರೆ ಟು ರೀಡ್ ದ ಲೆಸನ್ ಅಲೌಡ್. ಸೊ ಜೋರಾಗಿ ಮಕ್ಕಳಿಗೆ ಲೆಸನ್ ಓದ್ಲಿಕ್ಕೆ ಹೇಳಬೇಕು. ಅಂಡ್ ಪ್ರೊವೈಡ್ ಎಕ್ಸ್ಪ್ಲನೇಷನ್ ಫಾರ್ ದೆಮ್, ಅವರೇ
ಅದಕ್ಕೆ ಅರ್ಥ ಹುಡ್ಕೊಂಬರೋ ಥರ ಮಾಡಬೇಕು ನಾವು. ಟು ಕ್ರಿಯೇಟ್ ನಂಬರ್ ಆಫ್ ಅಪಾರ್ಚುನಿಟೀಸ್ ಫಾರ್ ದ ಲರ್ನರ್ಸ್ ಟು ಯೂಸ್ ದ ಮೀನಿಂಗ್ಫುಲ್ ಲ್ಯಾಂಗ್ವೇಜ್ ಮೀನಿಂಗ್ಫುಲ್ಲಿ. ದಟ್ ಮೀನ್ಸ್ ಟು ಕ್ರಿಯೇಟ್ ಅ ನಂಬರ್ ಆಫ್ ಅಪಾರ್ಚುನಿಟಿ ಫಾರ್ ದ ಲರ್ನರ್ಸ್. ಸೊ ಲರ್ನರ್ಸಿಗೆ ತುಂಬ ಜಾಸ್ತಿ ಅಪಾರ್ಚುನಿಟಿಗಳು ಸಿಗೋ ಥರ ಮಾಡಬೇಕು. ಆ್ಯಂಡ್ ಟು ಯೂಸ್ ದ ಲ್ಯಾಂಗ್ವೇಜ್ ಮೀನಿಂಗ್ಫುಲ್ಲಿ. ಹಾಗಿದ್ರೇ ಲ್ಯಾಂಗ್ವೇಜ್ನ ಮೀನಿಂಗ್ಫುಲ್ ಆಗಿ ಇಂಟ್ರೊಡಕ್ಷನ್ ಮಾಡ್ಲಿಕ್ಕೆ ಆಗೋದು. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಆಪ್ಷನ್ ನಂಬರ್ ಸಿ. ಟು ಕ್ರಿಯೇಟ್ ನಂಬರ್ ಆಫ್ ಅಪಾರ್ಚುನಿಟೀಸ್ ಫಾರ್ ಲರ್ನರ್ಸ್ ಟು ಯೂಸ್ ದ ಮೀನಿಂಗ್ಫುಲ್ಲಿ. ಓಕೆ, ಟು ಯೂಸ್ ದ ಲ್ಯಾಂಗ್ವೇಜ್ ಮೀನಿಂಗ್ಫುಲ್ಲಿ. ಲ್ಯಾಂಗ್ವೇಜ್ನ ಮೀನಿಂಗ್ಫುಲ್ ಆಗಿ ಯೂಸ್ ಮಾಡಿಕೊಂಡು ಬರೋವಂಥ ಆಪರ್ಚುನಿಟೀಸ್ನೆಲ್ಲ ಮೀನಿಂಗ್ಫುಲ್ ಆಗಿ ಯೂಸ್ ಮಾಡ್ಕೋಬೇಕು ನೀಟಾಗಿ ಅಂತ. ಸೊ ನಮ್ಮ 20th ಕ್ವಶನ್ ಬಂದ್ಬಿಟ್ಟು, ವಾಟ್ ಆರ್ ದ 4 ಬೇಸಿಕ್ ಏಮ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಇನ್ ಇಂಡಿಯಾ ಆಸ್ ಸ್ಟಾರ್ಟೆಡ್ ಇನ್ ದ ಪ್ಯಾಸೇಜ್? ಟು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್, ಟು ಸ್ಪೀಕ್ ಇಂಗ್ಲಿಷ್, ಟು ರೀಡ್ ಇಂಗ್ಲಿಷ್ ಅಂಡ್ ರೈಟ್ ಇಂಗ್ಲಿಷ್. ನೆಕ್ಸ್ಟು ಟು ಅಕ್ವೈರ್ ಅ ವೊಕ್ಯಾಬ್ಯುಲರಿ, ಟು ಮೇಕ್ ಸ್ಟೇಟ್ಮೆಂಟ್ಸ್, to respond the questions and write legally ಅಥವಾ to speak fluently, to think the English, to compose freely, to read with understanding, to understand world cultures. Fourth option, to facilitate international relations, to conduct business and private employment. ಅಂದರೆ ಪ್ರೈವೇಟ್ ಅಲ್ಲ, ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡೋದು. ಸೊ ಇದಕ್ಕೆ ಆನ್ಸರ್ ನೋಡಿ, ಇಟ್ಸ್ ಆಪ್ಷನ್ ನಂಬರ್ ಎ. ಸೊ 4 ಬೇಸಿಕ್ ಏಮ್ಸ್ ಆಫ್ ಟೀಚಿಂಗ್ ಯಾವ್ಯಾವುದು ಅಂತಂದರೆ, ಫಸ್ಟು ಇಂಗ್ಲೀಷ್ನಲ್ಲಿ ಸ್ಪೀಕ್ ಮಾಡಬೇಕು. ಓಕೆ, ಸ್ಪೋಕನ್ ಇಂಗ್ಲೀಷಲ್ಲಿ ಟು ಅಂಡರ್ಸ್ಟ್ಯಾಂಡ್ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಸ್ಪೀಕ್ ಮಾಡಬೇಕು, ಇಂಗ್ಲೀಷ್ನಲ್ಲಿ ರೀಡ್ ಮಾಡಬೇಕು, ಇಂಗ್ಲೀಷ್ನಲ್ಲಿ ರೈಟ್ ಮಾಡಬೇಕು. ಅದೇ ಮೇನ್ ಇಂಪಾರ್ಟೆಂಟ್. ಸ್ಪೋಕನ್ ಇಂಗ್ಲೀಷ್ ನಾವು ಕಲಿಬೇಕು ಅಂತಂದರೆ, ಅಥವಾ ಯಾವುದೋ ಒಂದು ಲ್ಯಾಂಗ್ವೇಜ್ನ ಕಲಿಬೇಕು ಅನ್ನೋದಾದರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ಏಮ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇನ್ ಜೂನಿಯರ್ ಲೆವೆಲ್? ಇಲ್ಲಿ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಏಮ್ ಅಲ್ಲ. ಟು ಅಕ್ವೈರ್ ಸ್ಪೋಕನ್ ಇಂಗ್ಲೀಷ್, ಟು ಬಿ ಏಬಲ್ ಟು ಟಾಕ್ ಇನ್ ಇಂಗ್ಲೀಷ್, ಟು ರೆಸ್ಪಾಂಡ್ ಅ ಶಾರ್ಟ್ ಕನ್ವರ್ಸೇಷನಲ್ ಈಕ್ವೇಷನ್ಸ್, to acquire a vocabulary sufficient for English usage. So it is option number B, to be able to talk in English. First ನಾವು ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಮಾತಾಡೋದನ್ನ ಕಲಿಸಬೇಕು. Wait a second, I will have the water. ಕ್ವಶನ್ಸ್ಗಳೆಲ್ಲ ಈಸಿಯಾಗಿದೆಯಾ? ಅರ್ಥ ಆಗ್ತಿದೆಯಾ ನಿಮಗೆ? ಐ ಹೋಪ್ ನಿಮಗೆಲ್ಲ ಅರ್ಥ ಆಗ್ತಿದೆ. ಕ್ವಶನ್ ಆನ್ಸರ್ ಎರಡೂ ಕೂಡ ಹೇಳ್ತಿದ್ದೀನಲ್ವಾ? ಜೂನಿಯರ್ ಲೆವೆಲಿಗೆ, ಓಕೆನಾ? ಸೀನಿಯರ್ ಲೆವೆಲಿಗಲ್ಲ, ಜೂನಿಯರ್ ಲೆವೆಲಿಗೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರಿ. ಅಟ್ ಸೀನಿಯರ್ ಲೆವೆಲ್ ಅಂತಂದ್ರೆ PUC ನಡೆಯುತ್ತೆ. ವಾಟ್ ಈಸ್ ದ ರೆಕಮೆಂಡೆಡ್ ವೊಕ್ಯಾಬ್ಯುಲರಿ ಸೈಜ್ ಟು ಬಿ ಅಕ್ವೈರ್ಡ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್? ಸೈಜ್ ಏನಿರಬೇಕು ವೊಕ್ಯಾಬ್ಯುಲರಿದು? 1500 ವರ್ಡ್ಸ್, 2000 ವರ್ಡ್ಸ್, 2500 ವರ್ಡ್ಸ್, 3000 ಅಂತಂದ್ರೆ ಅಷ್ಟು ಅಂಶಗಳು, ಅಷ್ಟು ಪದಗಳು ನಮ್ಮ ತಲೆನಲ್ಲಿ ಇರುತ್ತೆ ಅಂತ. ಯಾವ ಸ್ಟೇಜಲ್ಲಿ? ಸೀನಿಯರ್ ಲೆವೆಲಲ್ಲಿ. ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, 2500 ಅಷ್ಟು ಮೆಮೊರಿ ಪವರ್ ನಮಗಿರುತ್ತೆ. ಅಷ್ಟು ವರ್ಡ್ಸ್ಗಳನ್ನ ನಾವು ತಲೆನಲ್ಲಿ ಇಟ್ಕೋಬಹುದು ಆರಾಮ್ಸೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಏಮ್ ಆಫ್ ಟೀಚಿಂಗ್ ಇಂಗ್ಲಿಷ್ ಅಟ್ ದ ಸೀನಿಯರ್ ಲೆವೆಲ್ ಬಟ್ ನಾಟ್ ಮೆನ್ಷನ್ಡ್ ಫಾರ್ ದ ಜೂನಿಯರ್ ಲೆವೆಲ್? ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಸೀನಿಯರ್ ಲೆವೆಲ್ಗೆ, ಓಕೆ, ಸೀನಿಯರ್ ಲೆವೆಲ್ಗೆ ಬೆಸ್ಟ್ ಟೀಚಿಂಗ್ ಮೆಥಡ್ ಆಗಿರುತ್ತೆ ಅಥವಾ ಬೆಸ್ಟ್ ಏಮ್ ಆಗಿರುತ್ತೆ, ಬಟ್ ಆದರೆ ಅದನ್ನ ಬಟ್ ನಾಟ್ ಮೆನ್ಷನ್ಡ್ ಫಾರ್ ದ ಜೂನಿಯರ್ ಲೆವೆಲ್ಗೆ ಅದನ್ನ ಮೆನ್ಷನ್ ಮಾಡಿಲ್ಲ. ಯಾವುದಂತದು? ಟು ಬಿ ಏಬಲ್ ಟು ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ ಅಂಡ್ ಅಕ್ಯುರೇಟ್ಲಿ.
ಇಂಗ್ಲೀಷ್ನ ಫ್ಲೂಯೆಂಟ್ ಆಗಿ ಅಕ್ಯುರೇಟ್ ಆಗಿ ಮಾತಾಡಬೇಕು. ಟು ರೈಟ್ ಇಂಗ್ಲಿಷ್ ಲೆಗಿಬ್ಲಿ ಅಂಡ್ ಕೋಹರೆಂಟ್ಲಿ. ಸೊ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ಅಂತ ಅಂದರೆ ನಾವು ಏನು ಥರ, ಟು ಬಿ ಏಬಲ್ ಟು ರೀಡ್ ಬುಕ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್, ಬುಕ್ಸ್ನ ಓದಬೇಕು ಮತ್ತು ಅದನ್ನು ಅಂಡರ್ಸ್ಟ್ಯಾಂಡಿಗೂ ಮಾಡ್ಕೊಂಬರ್ಬೇಕು. ಟು ಅಕ್ವೈರ್ ಅ ವೊಕ್ಯಾಬ್ಯುಲರಿ ಸಫಿಷಿಯೆಂಟ್ ಫಾರ್ ಇಂಗ್ಲೀಷ್ ಯೂಸೇಜ್. ಸೊ ನಮ್ಮ ವೊಕ್ಯಾಬ್ಯುಲರಿ ನಾಲೆಡ್ಜ್ನ ಸಫಿಷಿಯೆಂಟಾಗಿ ನಾವು ತುಂಬಿಸ್ಕೋಬೇಕು, ಅಷ್ಟು ನಮಗೆ ನಾಲೆಡ್ಜ್ ಇರಬೇಕು ಇಂಗ್ಲೀಷ್ನ ಕಲಿಬೇಕು ಅನ್ನೋದಾದರೆ. ಸೊ ಲೆಗಿಬ್ಲಿ ಅಂತ ಅಂದರೆ ಓದಬಹುದಲ್ವಾ ಅಥವಾ ಓದಬಹುದಾದ ಅಂತಲೂ ಹೇಳ್ತೀವಿ ನಾವು. ಸ್ಪಷ್ಟವಾಗಿ ಅಂತ. ಓಕೆ, ಟು ರೈಟ್ ಇಂಗ್ಲೀಷ್ ಲೆಗಿಬ್ಲಿ ಅಂತಂದರೆ ಸ್ಪಷ್ಟವಾಗಿ ನೀಟಾಗಿ ಓದ್ಬೋದು ನಾವು ಇಂಗ್ಲೀಷ್ನಾಗ ಓದ್ಬೋದು, ಅದೇ ಥರ ಸ್ಪಷ್ಟವಾಗಿ ಇಂಗ್ಲೀಷ್ನಲ್ಲಿ ಬರೀಲೂ ಕೂಡ ಬಹುದು ಅಲ್ವಾ. ಸೊ ಹಾಗಿದ್ರೆ ಇದರಲ್ಲಿ ಯಾವ್ದು ಆನ್ಸರ್ ಆಗುತ್ತೆ? ಸೊ ಇಟ್ ಈಸ್ ಆಪ್ಷನ್ ನಂಬರ್ ಎ. ಇಂಗ್ಲೀಷ್ನಲ್ಲಿ ಮೇನ್ ಆಗಿ ಮಾತಾಡ್ಲಿಕ್ಕೆ ಬರಬೇಕು, ಅಕ್ಯುರೇಟ್ ಆಗಿ ಮಾತಾಡಲಿಕ್ಕೆ ಬರಬೇಕು. ಅದು ಎಲ್ಲಿದೆ? ಸೀನಿಯರ್ ಲೆವೆಲಲ್ಲಿ ಮೆನ್ಷನ್ ಆಗಿರುತ್ತೆ, ಜೂನಿಯರ್ ಲೆವೆಲಲ್ಲಿ ಅಲ್ಲ. ಓಕೆ, ವಿಚ್ ಆಸ್ಪೆಕ್ಟ್ ಆಫ್ ಲ್ಯಾಂಗ್ವೇಜ್ ರಿಲೇಟ್ಸ್ ಟು ಅಂಡರ್ಸ್ಟ್ಯಾಂಡಿಂಗ್? ಯಾವುದು ಅಂಡರ್ಸ್ಟ್ಯಾಂಡಿಂಗಿಗೆ ನಿಯರ್ ಆಗಿ ರಿಲೇಟ್ ಆಗಿರೋಂಥ ಆಸ್ಪೆಕ್ಟ್ ಯಾವುದು? ಫೋನೆಟಿಕ್ಸ್, ಗ್ರಾಫಿಕ್, ಸಿಮ್ಯಾಂಟಿಕ್, ಫೋನೆಟಿಕ್ ಕಮ್ ಗ್ರಾಫಿಕ್. ಸೊ ಯಾವುದು? ಗೆಸ್ ಮಾಡಿ. ಸೊ ಇಟ್ ಈಸ್ ಆಪ್ಷನ್ ನಂಬರ್ ಸಿ, ಸಿಮ್ಯಾಂಟಿಕ್. ಸೊ ಅದು ಅಂಡರ್ಸ್ಟ್ಯಾಂಡಿಂಗಿಗೆ ರಿಲೇಟ್ ಆಗಿದೆ, ಪದಗಳ ಅರ್ಥಗಳಿಗೆ, ಶಬ್ದಾರ್ಥಗಳಿಗೆ ರಿಲೇಟೆಡ್ ಆಗಿರೋಂಥ ಟರ್ಮ್. ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಒನ್ ಆಫ್ ದ 4 objectives of teaching English? To teach pupil to hear and understand spoken English. To make them, okay, question ಅರ್ಥ ಇತ್ತಾನೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಒನ್ ಆಫ್ ದ 4 objectivesಗಳಲ್ಲಿ ಇದ್ರಲ್ಲಿ ಕೆಳಗಡೆ ಕೊಟ್ಟಿರೋಂಥದ್ದು ಯಾವುದಲ್ಲ? ಟು ಟೀಚ್ ಪ್ಯೂಪಿಲ್ಸ್ ಟು ಹಿಯರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಸ್ಪೋಕನ್ ಇಂಗ್ಲೀಷ್. ಮಕ್ಕಳಿಗೆ ಟೀಚ್ ಮಾಡಲಿಕ್ಕೆ ಮತ್ತು ಕೇಳಿಸ್ಕೊಳ್ಳೋಕ್ಕೆ, ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಸ್ಪೋಕನ್ ಇಂಗ್ಲೀಷು ಅರ್ಥ ಆಗುತ್ತೆ. ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ರೀಡ್ ಇನ್ ಇಂಗ್ಲೀಷ್. ಅವ್ರಿಗೆ ಇಂಗ್ಲೀಷಲ್ಲಿ ಏನು ಓದಿದ್ದಾರೆ ಅನ್ನೋದು ಅರ್ಥ ಆಗಬೇಕು. ಟು ಟೀಚ್ ಪ್ಯೂಪಿಲ್ಸ್ ಟು ಸ್ಪೀಕ್ ಇನ್ ಇಂಗ್ಲೀಷ್. ಮಕ್ಕಳಿಗೆ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಎನ್ಕರೇಜ್ ಮಾಡಬೇಕು ಅಥವಾ ಹೇಳ್ಕೊಡ್ಬೇಕು. ಟು ಡೆವಲಪ್ ಅಪ್ರಿಸಿಯೇಷನ್ ಫಾರ್ ಇಂಗ್ಲೀಷ್ ಗ್ರಾಮರ್. ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಅಪ್ರಿಸಿಯೇಷನ್ ಮಾಡಬೇಕು ನಾವು. ಸೊ ಇದರಲ್ಲಿ ಆನ್ಸರು ಆಪ್ಷನ್ ನಂಬರ್ ಡಿ. ನಾವು ಇಂಗ್ಲೀಷ್ ಗ್ರಾಮರ್ನ ಡೆವಲಪ್ ಮಾಡಬೇಕು, ಅದರ ಡೆವಲಪ್ಮೆಂಟ್ ಆಗಿರೋದ್ರ ಬಗ್ಗೆ ಅಪ್ರಿಸಿಯೇಷನ್ ಕೂಡ ಮಾಡಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಟ್ ಅ ಸೀನಿಯರ್ ಲೆವೆಲ್? ಓಕೆ, ಸೀನಿಯರ್ ಲೆವೆಲ್ ಇರೋಂಥ ಆಬ್ಜೆಕ್ಟಿವ್ಸ್ಗಳು ಯಾವುದು? ಡೆವಲಪಿಂಗ್ ಇಂಟ್ರೆಸ್ಟ್ ಇನ್ ಇಂಗ್ಲೀಷ್ ಲಿಟ್ರೇಚರ್, acquiring a vocabulary of 2500 words, writing English legibly ಅಂದರೆ ಹೇಳಿದನು ಫಸ್ಟ್ ಸ್ಪಷ್ಟವಾಗಿ ಅಂತ. ರೈಟಿಂಗ್ ಇಂಗ್ಲೀಷ್ ಲೆಗಿಬ್ಲಿ ಅಂಡ್ ಕೋಹರೆಂಟ್ಲಿ. ಓಕೆ, ಒಂದಕ್ಕೊಂದು ಸಂಬಂಧ ಇರೋ ಥರ. ರೆಸ್ಪಾಂಡಿಂಗ್ ಟು ಶಾರ್ಟ್ ಕನ್ವರ್ಸೇಷನಲ್ ಕ್ವಶನ್ನಿಗೆ ಆನ್ಸರ್ಸ್ ಮಾಡೋದು ಅಥವಾ ರೆಸ್ಪಾಂಡ್ ಮಾಡೋದು. ಸೊ ಯಾವುದು ಇದರಲ್ಲಿ ಈಸ್ ಆನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಟ್ ಸೀನಿಯರ್ ಲೆವೆಲ್? ಸೊ ಇಟ್ಸ್ ಆಪ್ಷನ್ ನಂಬರ್ ಎ, ಡೆವಲಪಿಂಗ್ ಇಂಟ್ರೆಸ್ಟ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ಇಂಗ್ಲೀಷ್ ಲಿಟ್ರೇಚರಲ್ಲಿ ಆಸಕ್ತಿ ಹುಟ್ಟೋ ಥರ ಮಾಡಬೇಕು ನಾವು. ನೆಕ್ಸ್ಟು ವಾಟ್ ಈಸ್ ನಾಟ್ ಲಿಸನ್ಡ್ ಆಸ್ ಆನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಇಂಗ್ಲೀಷ್ ಅಟ್ ಅ ಸೀನಿಯರ್ ಲೆವೆಲ್ ಇನ್ ದ ಪ್ಯಾಸೇಜ್? ಆಪ್ಷನ್ಸ್:
development of translating ability, understanding critical views, drawing aesthetic pleasure from reading English literature, acquire fluently and accuracy in the spoken English, which is not listened, okay, as an objective of teaching. ಇದರಲ್ಲಿ ಯಾವುದು ಅಲ್ಲ ಅಂತ. So it is option number D, acquiring fluency and accuracy in spoken English. Spoken English ಅಲ್ಲಿ ನಾವು ಯಾವಾಗಲೂ ಅಕ್ಯುರಸಿನ ಓಕೆ ಇದೇ ಥರ ಇರಬೇಕು ಅನ್ನೋದು ನಾವು ಹಿಂಗೆ ಅಂತಲೇ ಹೇಳೋಕ್ಕಾಗೋದಿಲ್ಲ. So question number 28, what is an important component of comprehension skills according to the passage? ಯಾವುದು ಇಂಪಾರ್ಟೆಂಟ್ ಕಾಂಪ್ರೆಷನ್ ಆಗುತ್ತೆ? ಇಂಪಾರ್ಟೆಂಟ್ ಇದರಲ್ಲಿ ಕೆಳಗಡೆ ಕೊಟ್ಟಿರಂತ ಯಾವುದು ಇಂಪಾರ್ಟೆಂಟ್ ಒಂದು ಗ್ರಹಿಕೆಯ ವಸ್ತು ಆಗುತ್ತೆ. ಆರ್ಟಿಕ್ಯುಲೇಷನ್ ಅಂಡ್ ಆಫ್ ಸೌಂಡ್ಸ್, ರೆಕಗ್ನೈಸಿಂಗ್ ಸ್ಪೀಚ್ ಪ್ಯಾಟ್ರನ್, ರೈಟಿಂಗ್ ರಿಪೋರ್ಟ್ಸ್ ಅಂಡ್ ಸಮ್ಮರೀಸ್, ಯೂಸಿಂಗ್ ಅಪ್ರೋಪ್ರಿಯೇಟ್ ಬಾಡಿ ಲ್ಯಾಂಗ್ವೇಜ್. ಸೊ ಯಾವ ಸಮಸ್ಯೆ ಆಗ್ಬೋದು ಇದರಲ್ಲಿ ಅಂತ ಅಂದರೆ, ಅಥವಾ ಯಾವುದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗ್ಬೋದು ಅಂದರೆ, ಇಟ್ ಈಸ್ ಆಪ್ಷನ್ ನಂಬರ್ ಬಿ, ರೆಕಗ್ನೈಸಿಂಗ್ ಸ್ಪೀಚ್ ಪ್ಯಾಟ್ರನ್ಸ್. ಸೊ ಸ್ಪೀಚ್ ಪ್ಯಾಟರ್ನ್ಸ್ಗಳನ್ನ ಯೂಸ್ ಮಾಡಬೇಕು ನಾವು. ವಿಚ್ ಟೈಪ್ ಆಫ್ ಎಕ್ಸ್ಪ್ರೆಷನ್ ಈಸ್ ನಾಟ್ ಗಿವನ್ ಮಚ್ ಇಂಪಾರ್ಟೆನ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಟೀಚಿಂಗ್ ಇಂಗ್ಲೀಷ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್? ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ನ ಟೀಚ್ ಮಾಡೋದ್ರಲ್ಲಿ ಈ ಕೆಳಗಡೆ ಕೊಟ್ಟಿರೋಂಥ ಕಾಂಟೆಕ್ಸ್ಟಲ್ಲಿ ಯಾವುದು ಅಲ್ಲ. ಓಕೆ, ವಿಚ್ ಈಸ್ ಎಕ್ಸ್ಪ್ರೆಷನ್ ಈಸ್ ನಾಟ್ ಗಿವನ್. Oral expression, written expression, body language, both A and B are given importance. So yes, it is option number C, body language. ಮೇನ್ ಆಗಿ ನಾವು ಬಾಡಿ ಲ್ಯಾಂಗ್ವೇಜ್ಗೆ ಇಂಪಾರ್ಟೆನ್ಸ್ನ ಕೊಡ್ತೀವಿ ಇಂಗ್ಲೀಷ್ನ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಟೀಚ್ ಮಾಡಬೇಕಾದ್ರೆ. ವಾಟ್ ಇಸ್ ದಿಸ್ ಹ್ಯಾಪನ್? ಫಸ್ಟಿಗೆ ಆನ್ಸರ್ ತೋರಿಸ್ಬಿಡ್ತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಿಚ್ ಲಿಟ್ರರಿ ಎಲಿಮೆಂಟ್ ಈಸ್ ನಾಟ್ ಮೆನ್ಷನ್ಡ್ ಆಸ್ ಪ್ರೊವೈಡಿಂಗ್ ಅಪಾರ್ಚುನಿಟೀಸ್ ಟು ಡೆವಲಪ್ ಅಪ್ರಿಸಿಯೇಷನ್ ಸ್ಕಿಲ್ಸ್ ಥ್ರೂ ಪೊಯೆಟ್ರಿ? ಪೊಯೆಟ್ರಿ ಮೂಲಕ ಅಪಾರ್ಚುನಿಟೀಸ್ಗಳನ್ನ ಕ್ರಿಯೇಟ್ ಮಾಡೋಂಥ, ಓಕೆ, ವಿಚ್ ಈಸ್ ನಾಟ್, ಕ್ವಶನ್ ನೋಡಿ, ವಿಚ್ ಲಿಟ್ರರಿ ಎಲಿಮೆಂಟ್ ಈಸ್ ನಾಟ್, ಕೆಳಗೆ ಕೊಟ್ಟಿರೋಂಥದ್ರಲ್ಲಿ ಯಾವುದು ಅಲ್ಲ, ಯಾವುದು ಲಿಟ್ರರಿ ಎಲಿಮೆಂಟು ನಾಟ್ ಮೆನ್ಷನ್ ಮಾಡಿಲ್ಲ ಆಸ್ ಪ್ರೊವೈಡಿಂಗ್ ಅಪಾರ್ಚುನಿಟೀಸ್, ಓಕೆ, ಟು ಡೆವಲಪ್ ಅಪ್ರಿಸಿಯೇಷನ್ ಸ್ಕಿಲ್ಸ್ ಥ್ರೂ ಪೊಯೆಟ್ರಿ. ಅಲ್ಲಿ ಆನ್ಸರ್ ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, ಸೊ ಆಪ್ಷನ್ ನಂಬರ್ ಸಿ, ಗ್ರಾಮೆಟಿಕಲ್ ಸ್ಟ್ರಕ್ಚರ್. ರೈಮಿಂಗ್ ವರ್ಡ್ಸು ಅಲ್ಲ, ಫಿಗರ್ಸ್ ಆಫ್ ಸ್ಪೀಚು ಅಲ್ಲ, ಮೀಟರ್ ಅಂಡ್ ಸ್ಟೈಲು ಅಲ್ಲ, ಇಟ್ ಈಸ್ ಅ ಗ್ರಾಮೆಟಿಕಲ್ ಸ್ಟ್ರಕ್ಚರ್. ಥ್ಯಾಂಕ್ ಯು ಆಲ್ ಟು ಎವ್ರಿ ಒನ್. ಈ ಕ್ಲಾಸ್ನ ನಿಧಾನಕ್ಕೆ ಎಂಜಾಯ್ ಮಾಡ್ತಾ ಇಲ್ಲ, ಕೇಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕ್ವಶನ್ ಆ್ಯಂಡ್ ಆನ್ಸರ್ಸು ಕೂಡ ಅರ್ಥ ಆಗಿದೆ ಅಲ್ವಾ? ಸೊ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಹೇಗೆ ಅನ್ನಿಸ್ತು ಈ ಕ್ಲಾಸ್ ಅಂತ. ನೆಕ್ಸ್ಟು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಸೆಷನ್ ಜೊತೆಗೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಕ್ಲಾಸ್ ಈಸ್ ಅಬೌಟ್ CDP ಕಾನ್ಸೆಪ್ಟ್. ನಿನ್ನೆ ಹೆರಿಡಿಟರಿ ಬಗ್ಗೆ ಮಾಡಿದ್ದೆ, ಇವತ್ತು ಎನ್ವಿರಾನ್ಮೆಂಟ್ ಬಗ್ಗೆ ಮಾಡ್ತೀನಿ. ಓಕೆ, ಅಂಟಿಲ್ ದಟ್ ಈ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹ್ಯಾವ್ ಅ ನೈಸ್ ಡೇ ಟು ಯು ಆಲ್. ಐ ಹೋಪ್ ಐ ವಿಲ್ ಸಿ ಯು ಸೂನ್ ಗಾಯ್ಸ್.